ಸಂಸ್ಕಾರದ ಶಾಲೆ. ದನಗಳು ಮರಳಿ ಹೋಗುವವು ಮುಳ್ಳಿನ ಬೇಲಿಯ ನೋಡಿ, ಜನಗಳು ಒಡೆದು ಹೋಗುವರು ಮಠ ಮಂದಿರಗಳ ಕೀಲಿ ಎಂದು ಬರೀತಾನೆ. ಸಂಸ್ಕಾರ ಇರಲಿಲ್ಲ ಅಂದ್ರೆ ಇಂಥ ಅಚಾತುರ್ಯಗಳು ಮಾನವನಿಂದ ನಡೆದು ಹೋಗ್ತವೆ. ಅಂತ ಸಂಸ್ಕಾರವನ್ನ ಒಬ್ಬ ಜಂಗಮನಿಗೆ ಕಲಿಸಿದರೆ ಆ ಜಂಗಮ ಅನ್ನುವಂಥವನು ಸಮಾಜದ ಬೇರಾಗಿ ನಿಂತುಕೊಂಡು ತಾನು ನೆಲೆಸಿರುವಂತ ಊರನ್ನೆಲ್ಲ ಸಂಸ್ಕಾರಯುತವನಾಗಿ ಮಾಡಬಲ್ಲ ಅನ್ನುವಂಥ ನಂಬಿಕೆ ಪರಮ ಪೂಜ್ಯರದ್ದಾಗಿತ್ತಲ್ಲ. ಕರ್ಕೊಂಡು ಬಂದಂತ ಎಲ್ಲ ಮಕ್ಕಳನ್ನ ಸಮೇತ ತಾಯಿ ಪ್ರೀತಿಯಿಂದ ಕಾಣ್ತಿದ್ರು. ಒಟ್ಟುಗಳ ಮೇಲೆ ಎಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿ ಅಂತಂದ್ರೆ, ಆಶ್ರಮದಲ್ಲಿ ಇದ್ದಂತ ಒಟ್ಟುಗಳಿಗೆ ಯಾರಾದ್ರೂ ಇಲ್ಲಿ ಇರುವಂತ ಕಲಿಸುವಂತ ಶಾಸ್ತ್ರಿಗಳು ಗುರುಗಳು ಸಿಟ್ಟು ಮಾಡಿದ್ರೆ ಹೊಡೆದ್ರೆ ಬಹಳ ನೊಂದ್ಕೊಂತಿದ್ರು. ಕುಮಾರೇಶನ್ ಮಕ್ಕಳರಪ್ಪ ಅವರು ಸಮಾಜದ ಮಕ್ಕಳನ್ನ ಕರ್ಕೊಂಡು ಬಂದು ಹಿಂಗೆ ಹಿಂಸೆ ಕೊಡ್ತೀಯಲ್ಲ ಅಂತ ಕುಮಾರೇಶನ್ ನೊಂದ್ಕೊಂತಾನೆ. ಅವ್ರಿಗೆ ಹೊಡೆಯುವಂತ ಅಧಿಕಾರ ನಮಗಿಲ್ಲ, ಆದಷ್ಟು ಮಟ್ಟಿಗೆ ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ರಿ ಅಂತ ಹೇಳ್ತಿದ್ರಂತ. ಯಾರಾದ್ರೂ ಮಕ್ಕಳು ಮುಂಜಾನೆ ಬ್ರಾಹ್ಮಿ ಮುಹೂರ್ತದೊಳಗೆ 3:30-4 ಗಂಟೆಗೆ ಎದ್ದು ಪೂಜೆ ಪಾಠಗಳಲ್ಲಿ ಭಾಗವಹಿಸ್ಬೇಕಲ್ಲ, ಸ್ವಲ್ಪ ಹೊತ್ತು ಏನಾದ್ರೂ ಅವ್ರು ಮಲ್ಕೊಂಡಿದ್ರು ಅಂತಂದ್ರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಹಾಸ್ಯ ಪ್ರಜ್ಞೆ ಅನ್ನುವಂಥದ್ದಿತ್ತು ಪರಮಪೂಜ್ಯ ಶಾಂತವೀರ ಅಜ್ಜನವರಲ್ಲಿ ಅಂತಂದ್ರೆ, ಹಿಂಗ ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ, ಮಲ್ಕೊಂಡಿದ್ರು ಅಂತಂದ್ರೆ ಅವ್ರ ಹತ್ರ ಬಂದು ಕುಂತ್ಕೊಂತಿದ್ರಂತ. ಬುದ್ಧಿಯವರು ಬಂದು ಕುಂತ್ಕೊಂಡು ಏನಂತಿದ್ರಂತ, ಶರಣರ ಯಾಕೆ ಇನ್ನೂ ಮಲ್ಕೊಂಡಿರಲ್ರಿಪ್ಪ, ನಿನ್ನೆ 9 ಗಂಟೆಗೆ ಮಲ್ಕೊಂಡಿರಿ, ಮಲ್ಕೊಂಡು 9-10 ತಾಸಾಯ್ತು, ಇನ್ನೂ ಮಲ್ಕೊಂಡಿರಲ್ಲ, ನಿಮ್ಗೆ ಕೆಳಗೆ ಹಾಸ್ಕೊಂಡಿರುವಂತ ಹಾಸಿಗೆ ಅದೆಷ್ಟು ನೋವಾಕತ್ತೆ ಏನೋ, ಹೇಳ್ರಿ ಪಾಪ ನೀವೆದ್ದು ಅದಕ್ಕೊಂದು ಸ್ವಲ್ಪ ವಿಶ್ರಾಂತಿ ಕೊಡ್ರಿ ಅಂತ ಅಂತಿದ್ರಂತ. ಮಲ್ಕೊಂಡಿರೋ ಹಾಸಿಗೆಗೆ ಬಹಳ ನೋವಾಗ್ಬೋದು, 9-10 ತಾಸಾಯ್ತು ನೀವು ಮಲ್ಕೊಂಡಿರಿ, ಎದ್ದು ಹಾಸಿಗೆ ಒಂದಿಷ್ಟು ವಿಶ್ರಾಂತಿ ಕೊಡ್ರಿ ಅಂತ ಅಂತಿದ್ರಂತ. ಎಬ್ಸುವಂಥದ್ದು ಎಷ್ಟು ವಿನಯವಂತಿಕೆ ಅಂತ ಎಬ್ಬಿಸ್ತಿದ್ರು. ಯಾರಾದ್ರೂ ಪಾಠ ತಪ್ಪಿದ್ರೆ ಪಾಠಶಾಲೆಯ ಗುರುಗಳವರಿಗೆ ಹೊಡೆದಿದ್ರ ಬೈದಿದ್ರ ಮಕ್ಕಳು ಬೇಜಾರಾಗಿ ಹತ್ಕೊಂತ ಊಟ ಮಾಡ್ಲಾರ್ದೆ ಮಲ್ಕೊಂತಿದ್ವಲ್ಲ, ಹಿಂಗ ಊಟ ಮಾಡ್ಲಾರ್ದೆ ಮಲ್ಕೊಂಡಂತ ವಿದ್ಯಾರ್ಥಿಗಳ ಹತ್ರ ಹೋಗಿ ಅವ್ರಿಗಂತಿದ್ರಂತ, ಯಾಕ್ರಿ ಸ್ವಾಮಿ ಮಲ್ಕೊಂಡಿರಲ್ಲ, ಏನ ಊಟ ಮಾಡ್ಲಾರ್ದೆ ಮಲ್ಕೊಂಡಿರಲ್ರಿ, ಎದ್ದೇಳ್ರಿ, ಅವ್ರ ಮ್ಯಾಗಿನ ಸಿಟ್ಟು ಅನ್ನದ ಮೇಲೆ ಯಾಕೆ ತೋರಿಸ್ತೀರಿ, ಭಾಳ ಉಣ್ಣದೇನು ಬೇಡ್ರಿ, ಹಲಸಿನ ಹಣ್ಣಿನಷ್ಟ ಉಣ್ರಿ ಹೇಳ್ರಿ ಅಂತಿದ್ರು. ಹಲಸಿನ ಹಣ್ಣು ಎಷ್ಟಿರುತ್ತವ ನೆನೆಸ್ಕೊಂತಿದ್ರು ಅವರು ವಿದ್ಯಾರ್ಥಿಗಳು. ಹಲಸಿನ ಹಣ್ಣಿನಷ್ಟ ಉಂಡ್ರಿ ಅಂತಾರಲ್ಲ ಅಂತ, ಹಲಸಿನ ಹಣ್ಣು ಎಷ್ಟಿರುತ್ತ ಇಷ್ಟ ಉಂಡ್ರಿ ಅಂತ ಅಂತಾರ ಬುದ್ಧಿಯವರು ಅಂತಂದಾಗ ಅದು ನೆನೆಸ್ಕೊಂಡು ನಕ್ರು ಅಂದ್ರೆ ಮುಸಿ 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 ನಕ್ ಇದ್ದಂತ ಎಲ್ಲ ಆ ಮುನುಸು ನೋವು ಎಲ್ಲ ಹೋಗ್ಬಿಡ್ತಿತ್ತು, ಮತ್ತೆದ್ದು ಪ್ರಸಾದವನ್ನು ಮಾಡ್ತಿದ್ರು. ಒಟ್ಟುಗಳಂದ್ರೆ ಅಷ್ಟು ಪ್ರೀತಿ ಅವರಿಗೆ, ಎಲ್ಲರನ್ನ ಒಂದೇ ಭಾವದಿಂದ ಭಕ್ತರನ್ನ ಮತ್ತು ಮಠದೊಳಗಿರುವಂಥ ಒಟ್ಟುಗಳನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು. ಹೀಗೊಂದು ಸಲ ಪೂಜ್ಯರು ಒಂದು ಊರಿಗೆ ಹೋಗಿದ್ರು. ಇಲ್ಲಿ ಹಾವೇರಿ ಸಮೀಪ ಒಂದು ಊರಿಗೆ ಹೋದಾಗ ಯಾವುದೋ ಕಾರ್ಯ ನಿಮಿತ್ತವಾಗಿ ಊರಿಗೆ ಹೋಗಿದ್ರು. ಊರಿಗೆ ಹೋದಂತ ಸಂದರ್ಭದೊಳಗ ಆ ಊರಿನೊಳಗ ಒಂದು ಬಡ ಜಂಗಮರ ಕುಟುಂಬ, ಬಡತನಕ್ಕ ಬಹಳ ಮಕ್ಕಳಂತ. ಆ ಬಡತನದ ಕುಟುಂಬದೊಳಗ 7 ಜನ ಮಕ್ಕಳಿದ್ರು. ಹಿಂಗೆ 7 ಜನ ಮಕ್ಕಳಿದ್ರಲ್ಲ, ಯಾವಾಗ ನಮ್ಮ ಊರಿಗೆ ಪರಮಪೂಜ್ಯ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಬಂದಾರೆ ಅನ್ನುವಂಥ ಸುದ್ದಿ ಗೊತ್ತಾಯ್ತಲ್ಲ, ಲಘು ಬಗೆಯಿಂದ ಓಡಿ 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 ದರ್ಶನಕ್ಕಾಗಿ ಆ ಜಂಗಮ ದಂಪತಿಗಳು ತಮ್ಮ ಒಬ್ಬ ಮಗನನ್ನ ಕರ್ಕೊಂಡು ಹೋಗ್ತಾರೆ. ಪಾದಗಳ ಮೇಲೆ ಬಿದ್ದು ಬೇಡ್ತಾರ, ಮುಖ ಬಾಡಿತ್ತು. ಯಾಕ್ರೆಪ್ಪ ಮುಖ ಬಾಡಿಸ್ಕೊಂಡಿರಿ, ಕಣ್ಣಂಚಲ್ಲಿ ನೀರದವಲ್ಲ, ಯಾಕಿಂಗ ಅಂತ ಕೇಳಿದಾಗ, ಬುದ್ಧಿ ಬಡಜಂಗಮರ ಕುಟುಂಬ ಒಂದು ಹೊತ್ತು ಉಂಡ್ರ, ಒಂದು ದಿವಸ ಉಂಡ್ರ, ಎರಡು ದಿವಸ ಉಪವಾಸ ಮಾಡ. ಈ ದೇಶದೊಳಗ 2 ಥರದ ಹೊಟ್ಟೆ ಏನವಂತ, 2 ಥರದ ಹೊಟ್ಟೆ, ಒಂದು ಗಂಡಂದು ಒಂದು ಹೆಂಡತಿದ್ದಲ್ಲ. 2 ಥರದ ಹೊಟ್ಟೆ ಯಾವ ಅಂತಂದ್ರ, ಒಂದು ಅನ್ನಕ್ಕಾಗಿ ಅಲೆದಾಡುವಂತ ಹೊಟ್ಟೆ, ಇನ್ನೊಂದು ತಿಂದ ಅನ್ನ ಅರಗಿಸಿಕೊಳ್ಳಲಾರದೆ ಹೊಟ್ಟೆ ಬಂದಿರುತ್ತಲ್ಲ ಅದನ್ನ ಕರಗಿಸ್ಕೊಳ್ಳಕ್ ಓಡಾಡುವಂತ ಹೊಟ್ಟೆ ಅಂತ. ಇದ್ದವರು ಅನ್ನಕ್ಕಾಗಿ ಅಲೆದಾಟ, ಇಲ್ಲದವರು ಅನ್ನದ ಜೀರ್ಣಕ್ಕಾಗಿ ದಿನವೂ ಅಲೆದಾಟ.
ಇದ್ದವರ ಮಕ್ಕಳು ಓಡಾಡುವುದು ಕಾರಲ್ಲಿ, ಇಲ್ಲದವರ ಮಕ್ಕಳು ಓಡಾಡುವುದು ಬರಿಗಾಲಲ್ಲಿ. ಇದ್ದವರ ಮಕ್ಕಳಿಗೆ ಹುಟ್ಟು ಹಬ್ಬದ ಆಚರಣೆ, ಇಲ್ಲದವರ ಮಕ್ಕಳಿಗೆ ಹುಟ್ಟಿದ್ದೇ ಆಕ್ರಂದನೆ. ಇದ್ದವರ ಮಕ್ಕಳಿಗೆ ಪಾಕೆಟ್ ಮನಿ, ಇಲ್ಲದವರ ಮಕ್ಕಳಿಗೆ ಇರೋಕ್ಕಿಲ್ಲ ಮನಿ. ಇಂಥ ಇಲ್ಲದವರು ಬಡತನ 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 ಅನ್ನುವಂಥದ್ದು ಬಹಳ ಕೆಟ್ಟದವು. ಎಷ್ಟರ ಮಟ್ಟಿಗೆ ಬಡತನ ಅಂದ್ರೆ ಇವತ್ತು ಅಷ್ಟರ ಮಟ್ಟಿಗೆ ಬಡತನ ಸಮಾಜದೊಳಗಿಲ್ಲ. ಒಬ್ಬ ಬಹಳ ಬಡವ ತೀರ್ಕೊಂಡಿದ್ನಲ್ಲ, ಎಷ್ಟರ ಮಟ್ಟಿಗೆ ಬಡವರಿದ್ರು ಅಂದ್ರೆ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಸಹಿತ ಅವ್ರ ಕೈಯಲ್ಲಿ ಶಕ್ತಿ ಇರಲಿಲ್ಲ. ನೆರೆಮನೆಯವರು ಸುತ್ತಮುತ್ತ ಇದ್ದಂತ ಎಲ್ಲ ಜನಗಳು ಸೇರಿ ಅವನ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಹೊರಟಾಗ ನಮ್ಮಂತ ಸ್ವಾಮಿಗಳು ಹೋಗಿರ್ತೀವಲ್ಲ, ಸ್ವಾಮಿಗಳು ಹೋದಾಗ ಒಂದು ಮುಷ್ಟಿ ಅಕ್ಷತೆ ಕೊಡ್ರಿ, ಈ ಶವದ ಬಾಯಿಯೊಳಗೆ ಹಾಕ್ಬೇಕು, ಒಂದ್ ಸ್ವಲ್ಪ ಅಕ್ಷತೆ ಮಾಡ್ಬೇಕು ಅಂತ ಕೇಳಿದಾಗ ಆ ಸತ್ತಿನಲ್ಲ ಅವನ ಹೆಂಡತಿ ಹೇಳ್ತಾಳಂತ, ಸ್ವಾಮಿಗಳ ಆ ಒಂದು ಮುಷ್ಟಿ ಅಕ್ಕಿ ಏನಾದ್ರೂ ನಮ್ಮ ಮನೆಯೊಳಗೆ ಇದ್ದಿದ್ರೆ ಇವತ್ತು ನನ್ನ ಗಂಡ ಸಾಯ್ತಿದ್ದಿಲ್ಲ. ಅಷ್ಟರ ಮಟ್ಟಿಗೆ ಬಡತನಕ್ಕೆ ಉಂಬುವ ಚಿಂತೆ. ಒಂದು ದಿವಸ ನಾವೇನಾದ್ರೂ ಊಟ ಮಾಡಿದ್ರೆ 2 ದಿವಸ ಉಪವಾಸ ಇರಬೇಕು. ನಮ್ಮ ಗಂಡ ಹೆಂಡತಿ ಹಂಗಾರು ಮಾಡಿ ಹೊಟ್ಟೆ ಹಸಿವು ತಡ್ಕೋಬಹುದ್ರಪ್ಪ ಬುದ್ಧಿ. ಸಣ್ಣ 7 ಮಕ್ಕಳದವು, ಇವೆಲ್ಲ ಮುಂದೆ ಬಂದು ಕಣ್ಣೊಳಗೆ ನೀರು ತುಂಬಿಕೊಂಡು ಅನ್ನ ಅಮ್ಮ ಅನ್ನ ಅಮ್ಮ ಅನ್ನ ಅಂದ್ರೆ ಕರಳು ಕಿವುಚದಂಗ ಆಗಿತ್ತಪ್ಪ. ಹುಟ್ಟಿಸಿದ ಮಕ್ಕಳಿಗೆ ಒಂದಿಷ್ಟು ಅನ್ನ ಹಾಕಕ್ಕೆ ಆಗಲಿಲ್ಲ ಅನ್ನುವಂತ ನೋವು ನಮ್ಮನ್ನು ಕಾಡುತ್ತೇಪ್ಪ ಅಂತೇಳಿ ಪರಿಪರಿಯಾಗಿ ತಮ್ಮ ದುಃಖವನ್ನ ಬುದ್ಧಿಗಳ ಮುಂದೆ ಹೇಳ್ಕೊಂಡಾಗ ಯಾಕೆ ಚಿಂತೆ ಮಾಡ್ತೀರಿ? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೇನು? ಎಲ್ಲ ಕುಮಾರೇಶ ಚಲೋ ಮಾಡ್ತಾನ ಅಂತಂದ್ರು. ಜೊತೆಗೆ ಒಂದು ಮಗುನ ಕರ್ಕೊಂಡ್ ಬಂದಿದ್ರಲ್ಲ, ಇವನ್ ಯಾರು? ನಿಮ್ಮ ಮಗ ಏನು ಅಂತ ಕೇಳಿದ್ರು. ಹ್ಞೂನ್ರಿಪ್ಪ, ಇವ ನಮ್ಮ ಮಗ, ಇವನೇ ಕೊನೆ ಮಗ ಅಂತಂದಾಗ ಯಾಕೋ ಇವನಿಗೆ ವಿದ್ಯೆನೇ ತಲೆಗೆ ಹತ್ತುವಲ್ದ್ರಿಪ್ಪ, ಓದಿದ್ದು ಯಾವುದು ವಿದ್ಯೆನೇ ತಲೆಗೆ ಹತ್ತುವಲ್ದು ಅಂತಂದಾಗ ಮುಖದ ಮೇಲೆ ಕಳೆ ನೋಡ್ರಿ. ಯಾಕೆ ಹಿಂಗಂತೀರಿ ಸ್ವಾಮಿಗಳ? ಆ ಸಣ್ಣ ಹುಡುಗನ ಮೇಲೆ ಮುಖದ ತೇಜಸ್ಸನ್ನ ನೋಡ್ರಿ. ಯಾಕೆ ಹಂಗಂತೀರಿ? ನಮ್ಮ ಜೊತೆಗೆ ಕಳಿಸ್ಕೊಡ್ರಿ, ಅವನನ್ನ ನಮ್ಮ ಜೊತೆಗೆ ಕಳಿಸ್ಕೊಡ್ರಿ. ನಿಮ್ಮ ಮನೆತನ ಬಡತನ ಎಲ್ಲವನ್ನ ಕಳೆದು ದೊಡ್ಡ ವ್ಯಕ್ತಿ ಆಗ್ತಾನ, 4 ಮಂದಿಗೆ ಆಶ್ಚರ್ಯ ಆಗ್ತಾನ ಅಂತಂದ್ರಂತ. 7 ಜನ ಮಕ್ಕಳಲ್ಲಿ ಒಂದು ಜೀವ ಆದ್ರೂ ಮಠಕ್ಕೆ ಹೋದ್ರೆ ಆ ಒಂದು ಜೀವನಾದ್ರೂ ಹೊಟ್ಟೆ ತುಂಬ ಅನ್ನ ಉಂಡೆ ಸಂತೃಪ್ತಿಯಿಂದ ಬದುಕು ಮಾಡಬಹುದಲ್ಲ ಅಂತೇಳಿ ತಂದೆ ತಾಯಿ ವಿಚಾರ ಮಾಡಿ ಆ ಮಗನನ್ನ ಬುದ್ಧಿಯವರ ಜೊತೆಗೆ ಕಳಿಸ್ಕೊಟ್ರು. ಆವಾಗ ಆ ಹುಡುಗನಿಗೆ ಬರೀ 10 ವರ್ಷದ ಹುಡುಗ ಹಿಂಗೆ ಮಟ್ಟಕ್ಕೆ ಬಂದಲ್ಲ. ನಾವೆಲ್ಲ ಮನೆಯೊಳಗಿದ್ದಾಗ ಬೇಕಾದಂಗ ಯಾವಾಗ ಬೇಕಾದ್ರೆ ಹೇಳಬಹುದು, ಯಾವಾಗ ಬೇಕಾದ್ರೆ ಮಲ್ಕೋಬಹುದು, ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು. ಹೇಳೋರು ಇರಲ್ಲ, ಕೇಳೋರು ಇರಲ್ಲ, ನಾವೇ ರಾಜ, ನಾವೇ ಪ್ರಧಾನಿ. ಏನ್ ಮಾಡಿದ್ರು ಯಾರು ಕೇಳೋರಿಲ್ಲ. ಅದ್ರ ಮಠದೊಳಗಂದ್ರೆ ಒಂದು ಶಿಸ್ತು, ಸಂಯಮ, ಇಲ್ಲೊಂದು ಕ್ರಮ ಇರುತ್ತೆ. 3:30 ಗಂಟೆಗೆ ಎದ್ದೇಳಬೇಕು, ಬಾವಿಯಿಂದ ನೀರು ಸೇದಿ ತಣ್ಣೀರು ಸ್ನಾನ ಮಾಡಬೇಕು, ಇಲ್ಲಿ ಕಸ ಹೊಡಿಬೇಕು, ಮಠದೊಳಗೆ ಬಂದಂತ ಭಕ್ತರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಪಾಠ ಪ್ರವಚನಗಳನ್ನ ಕೇಳಬೇಕು, ಗುರುಗಳ ಸೇವೆಯನ್ನ ಮಾಡಬೇಕು. ಇಂಥ ಎಲ್ಲ ಕಟ್ಟು ನಿಟ್ಟಿನ ಮಧ್ಯೆ ಆತ 1 ತಿಂಗಳನ್ನ ಕಳೆದ ಹುಡುಗ. ಬರೀ 10 ವರ್ಷದ ಬಾಲಕ ಮನೆಯಲ್ಲಿ ಉಂಡು ಆಡು ಬೆಳೆಯುವಂತ ವಯಸ್ಸಿನಲ್ಲಿ ಗುರುಗಳ ಇಂಥ ಒಂದು ಪಾಠಶಾಲೆಗೆ ಬಂದನಲ್ಲ, ಬಹಳ ಕಷ್ಟ ಆಯ್ತು ಅವನಿಗೆ. ಏನಿದು, ನಾನು ಊರೊಳಗಿದ್ದಾಗ ಹಿಂಗ್ ಬೇಕಾದ್ರೆ ಹೇಳ್ತಿದ್ದೆ, ಎಲ್ಲಿ ಬೇಕಾದ್ರೆ ಮಕ್ಕೊಂತಿದ್ದೆ, ಏನ್ ಬೇಕಾದ್ರೆ ನಮ್ಮ ದೋಸ್ತರು ಕೂಡ್ಕೊಂಡು ಗೆಳೆಯರ ಜೊತೆ ಕೂಡ್ಕೊಂಡು ಲಗೋರಿ ಆಡ್ತಿದ್ದೆ, ಚಿನ್ನಿದಾಂಡ್ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ, ಮತ್ತೇನೇನೋ ಮಾಡ್ತಿದ್ದೆ. ಇಲ್ಲಿ ಗುರುಗಳು ನನ್ನನ್ನ ಕರ್ಕೊಂಡು ಬಂದು ಜೈಲಿಗೆ ಹಾಕದಂಗಾಗ್ಯದಲ್ಲ, ಹೆಂಗಾರು ಮಾಡ್ಬೇಕು, ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ವಿಚಾರ ಮಾಡಿ ಒಂದು ದಿವಸ ಗುರುಗಳು ಊರೊಳಗಿರ್ಲಿಲ್ಲ, ಎಲ್ಲೋ ಪ್ರವಾಸಕ್ಕೆ ಹೋಗಿದ್ರು. ವಿಷಯ ಗೊತ್ತಾಯ್ತು, ಮಠದೊಳಗ ಗುರುಗಳಿಲ್ಲ, ಇವತ್ತು ನಾನು ನಮ್ಮ ಊರಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಮಠವನ್ನು ಬಿಟ್ಟು ಊರಿಗೆ ಹೋದ. ಸಾಯಂಕಾಲ ಪರಮಪೂಜ್ಯ ಶಾಂತವೀರ್ ಪಟ್ಟಾಧ್ಯಕ್ಷರು ಮಠಕ್ಕೆ ಬಂದ್ರು. ಮೊನ್ನೆ ತಾನೇ ಕರ್ಕೊಂಡು ಬಂದಂತ ಹುಡುಗ, 10 ವರ್ಷದ ಬಾಲಕನ ಮೇಲೆ ಎಲ್ಲಾ ಹುಡುಗರನ್ನ ಒಂದೇ ರೀತಿಯಾಗಿ ಕಾಣ್ತಿದ್ರಲ್ಲ. ಯಾರು ಬಂದ್ರು, ಯಾರು ಹೋದ್ರು, ಯಾರು ಎಲ್ಲೆಲ್ಲದರ ಏನೇನು ಮಾಡ್ತಾ ಇದಾರೆ ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಯಾಕೆ ಕಾಣಿಸುವಲ್ಲ ಆ ಹುಡುಗ, ಯಾಕೆ ಕಾಣಿಸುವಲ್ಲ ಅಂತಂದಾಗ, ಇಲ್ರಿಪ್ಪ ಬೆಳಗ್ಗೆಯಿಂದ ಎಲ್ಲೋ ಹೋಗ್ಯಾನ,
ಓಡ್ ಹೋಗ್ಯಾನ ಇಲ್ಲ ಮಠದೊಳಗ ಅಂತಂದ್ರು. 10 ವರ್ಷದ ಬಾಲಕ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಅವನನ್ನ ಕರ್ಕೊಂಡು ಬಂದಿನಲ್ಲ, ಮನೆಯೊಳಗೆ ತಂದೆ ತಾಯಿ ನೆನಪಾಗಿರ್ಬೇಕು, ಊರಿನ ನೆನಪಾಗಿರ್ಬೇಕು, ಅದಕ್ಕೆ ಮಠ ಬಿಟ್ಟು ಹೋಗ್ಯಾನ ಅಂತಂತ ಹೇಳಿ ಇಬ್ಬರು ಕಳಿಸ್ಕೊಟ್ರು. ಇಬ್ಬರು ಸೇವಕರನ್ನ ಗುರುಗಳು ಕಳಿಸ್ಕೊಟ್ರು. ಊರಿಗೆ ಹೋದ್ರು. ಊರಿಗೆ ಹೋದಾಗ ಯಾವಾಗ ಆ ಹುಡುಗ ಇಬ್ಬರನ್ನು ನೋಡ್ತಾನಲ್ಲ, ಮಠದ ವಸ್ತ್ರದ ನಿಯಮ ಏನು? ಬಿಳಿ ಲುಂಗಿ, ಮೇಲಿಂದ ವಸ್ತ್ರ, ಬಿಳಿ ಅಂಗಿ. ಈ ಇಬ್ರು ಹುಡುಗರು ಬಂದ್ರು. ಅದನ್ನ 10 ವರ್ಷದ ಬಾಲಕ ನೋಡ್ದ. ಅವನಿಗೆ ನಿಶ್ಚಯ ಆಯ್ತು, ಇವರು ಬಂದಿದ್ದು ಸಿಂದಗಿ ಮಠದಿಂದ. ಅವತ್ತಿನ ಕುಮಾರೇಶ್ವರ ಪಾಠಶಾಲೆಯ ಇಬ್ರು ಸೇವಕರನ್ನ ಗುರುಗಳ ಕಳಿಸ್ಕೊಟ್ಟಾರ. ನನ್ನ ಹೊಳ್ಳಿ ವಾಪಸ್ ಮತ್ತು ಮಠಕ್ಕೆ ಹೋದ ಜೈಲಿಗೆ ಹಾಕ್ತಾರ. ನಾ ಇವ್ರ ಕೈಯಾಗಿ ಸಿಗಬಾರ್ದು ಅಂತ ನಿಶ್ಚಯ ಮಾಡಿದವನೇ ಮನೆಯಿಂದ ಓಡಿ ಹೋಗ್ಬಿಟ್ಟು ಆಜು ಬಾಜು ಮನೆಗೆ, ಅಕ್ಕಪಕ್ಕದವ್ರ ಮನೆಗೆ ಅವಿತ್ಕೊಂಡು ಕೂತ್ಕೋತಾನ. ಅಲ್ಲೂ ಬಂದ್ರು. ಊರ ದೇವಸ್ಥಾನದಲ್ಲಿ ಹೋಗ್ತಾನ, ಅಲ್ಲೂ ಬಂದ್ರು. ಊರ ಗಾಡಂತೂ ಊರ ಹೊಲ ದಾಟಿ ಓಡಿ ಹೋಗುವಂತ ಸಂದರ್ಭದೊಳಗೆ ಎಲ್ಲಿವರೆಗೂ ಹೋಗೋಕ್ ಸಾಧ್ಯ? 10 ವರ್ಷದ ಬಾಲಕ ಸಿಕ್ಕಿಬಿಟ್ಟ. ಆ ಇಬ್ಬರು ಸೇವಕರ ಕೈಯೊಳಗೆ ಹುಡುಗ ಸಿಕ್ಕದ. ಮನೆಯೊಳಗೆ ವಿಷಯ ತಿಳಿಸಿ ಪಾಠಶಾಲೆ ಕರ್ಕೊಂಡ್ ಬರ್ತಾ ಇದ್ರು. ಮಠ ಬಿಟ್ಟು ಓಡಿ ಬಂದೀನಿ, ನಾ ಏನಾದ್ರೂ ಗುರುಗಳಿಗೆ ಸಿಕ್ಕರೆ ನನ್ನ ಗುರುಗಳು ಹೆಂಗಾದ್ರೂ ಒಂದು ಗತಿ ಕಾಣಿಸಿ ಬಿಡ್ತಾರೆ. ಎಷ್ಟು ಹೊಡಿತಾರೋ, ಎಷ್ಟು ಬೈತಾರೋ, ಏನ್ ಮಾಡ್ತಾರೋ ಏನೋ ಅಂತ ಹುಡುಗ ತರ ನಡುಕ್ತಿದ್ದ. ಯಾವಾಗ ಪಾಠಶಾಲೆ ಹತ್ರ ಬಂತಲ್ಲ, ನನ್ನ ಏನಾದ್ರು ಮಾಡೇ ಬಿಡ್ತಾರೆ ಗುರುಗಳು ಅಂತ ಮನಸ್ಸಿನೊಳಗೆ ಭಯಗೊಂಡಿರ್ತಕ್ಕಂಥ 10 ವರ್ಷದ ಬಾಲಕ ಗುರುಗಳು ಯಾವಾಗ ಎದುರುಗಡೆ ಬಂದ್ರಲ್ಲ, ಮನಸ್ಸು ಧರ 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 ಅಂತ ಬಡ್ಕೊಂತಿತ್ತು. ಭಯ, ಮೈ ತುಂಬ ನೀರು ಬಿಟ್ಟಿತ್ತು. ಗುರುಗಳು ಆ 10 ವರ್ಷದ ಬಾಲಕನನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ಕೋಣೆ ಒಳಗೆ ಕರ್ಕೊಂಡು ಹೋಗಿ ಕದ ಹಾಕುವಂತಾರೆ. ಆವಾಗ ಅವನಿಗೆ ಮತ್ತಷ್ಟು ಭಯ ಹೆಚ್ಚಾಯಿತು. ಬಹುಶಃ ನಾನು ಅಳೋದು ಹೊರಗಿನವರಿಗೆ ಕೇಳಿಸಬಾರ್ದು ಅಂತ ತಿಳ್ಕೊಂಡು ಕದ ಹಾಕಿ ನನ್ನ ಹೊಡೆಯಕ್ಕೆ ನಿಶ್ಚಯ ಮಾಡ್ಯಾರ. ನನ್ನ ಹೆಂಗಾರ ಮಾಡಿ ಗುರುಗಳು ಬಹಳ ಹೊಡಿತಾರೆ, ನಾ ಬಹಳ ದೊಡ್ಡ ತಪ್ಪು ಮಾಡಿ ನಿಂತು ಇನ್ನಷ್ಟು ಭಯದಿಂದ ಆತ ಔತ್ಕೊಂಡು ಒಂದು ಮೂಲೆ ಕೂಡುವಂತ ಸಂದರ್ಭದೊಳಗೆ ಪೂಜ್ಯ ಪಟ್ಟಾಧ್ಯಕ್ಷರು ಮಾತೃಪ್ರೇಮಿಗಳು ಅವರು ಒಂದು ಕಡೆ ಕೂತ್ಕೊಂಡು ತಮ್ಮ ತೊಡೆ ಮುಂದೆ ಆ 10 ವರ್ಷದ ಬಾಲಕನನ್ನ ಕೂಡಿಸ್ಕೊಂಡು, ಯಾಕಪ್ಪ, ಯಾಕೆ ಮಠ ಬಿಟ್ಟು ಹೋಗಿದ್ದಿ? ಮಠ ಬಿಟ್ಟು ಯಾಕೆ ಹೋಗಿದ್ದಿ? ನನಗೆ ಗೊತ್ತು, ನಿನಗೆ ತಂದೆ ತಾಯಿ ನೆನಪಾಗಿರ್ಬೇಕಲ್ಲ, ನಿನಗ ನಿಮ್ಮ ಅವ್ವ ಅಪ್ಪನ ನೆನಪಾಗಿರ್ಬೇಕಲ್ಲ, ಊರಿನ ನೆನಪಾಗಿರ್ಬೇಕಲ್ಲ. ಅಲ್ಲೋ, ನಿನಗೆ ಊರಿನ ನೆನಪಾಯ್ತು, ಅವ್ವ ಅಪ್ಪ ನೆನಪಾಯ್ತು ಅಂದ್ರೆ ನನಗೆ ಹೇಳ್ಬೋದಾಗಿತ್ತಲ್ಲ. ನಾನೇ ನಿನ್ನನ್ನು ಒಯ್ದು ಊರಿಗೆ ಬಿಡ್ತಿದ್ದೆ, ತಂದೆ ತಾಯಿ ಹತ್ರ 4 ದಿವಸ ಉಳಿದು ಬರ್ತಿದ್ದೆ. ಹಿಂಗೆ ನೀನು ಮಠ ಬಿಟ್ಟು ಅರ್ಧಕ್ಕೆ ಹೋದಿ ಅಂತಂದ್ರೆ ನಿನ್ನ ತಂದೆ ತಾಯಿ ಕನಸು ಏನಾಗ್ಬೇಡ. ನಿನ್ನ ತಂದೆ ತಾಯಿ ಬಹಳ ಬಡತನದೊಳಗದಾರ. ನಿನ್ನ ಮೇಲೆ ಪರ್ವತದಷ್ಟು ಕನಸುಗಳನ್ನ ಇಟ್ಕೊಂಡು ಕೂತಾರ. ನನ್ನ ಮಗ ಹಾವೇರಿ ಒಳಗೆ ದೊಡ್ಡ ಗುರುಗಳ ಕೈ ಸೇರೇನ, ಇವತ್ತಲ್ಲ ನಾಳೆ ದೊಡ್ಡ ಪಂಡಿತನಾಗಿ ಬಂದು ನನ್ನ ಬಡತನವನ್ನೆಲ್ಲ ಕಳೆದು ನಿರ್ಮೂಲನೆ ಮಾಡಿ ನನಗೂ ಮುಂದೊಂದು ದಿವಸ ಮೈ ತುಂಬ ಹೊಟ್ಟೆ ತುಂಬ ಅನ್ನವನ್ನ ಇಕ್ತಾನೆ ಅನ್ನುವಂತ ಸಾಗರದಷ್ಟು ಕನಸನ್ನ ನಿನ್ನ ಮೇಲೆ ಇಟ್ಕೊಂಡು ಕೂತಾರ ತಂದೆ ತಾಯಿ. ಅವರ ಕನಸಿಗೆ ತಣ್ಣೀರು ಎರಚಿ ಅವರ ನಂಬಿಕೆಗೆ ಮೋಸ ಮಾಡಿ ನೀನು ವಿದ್ಯಾಭ್ಯಾಸನ ಅರ್ಧಕ್ಕೆ ಬಿಟ್ಟು ಹೋದ್ರೆ ಹೆಂಗಪ್ಪ? ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು, ಕಾವೇರಿಯಂತಿರಲಿ ಮಾನವನ ಮನಸ್ಸು. ಜೋಗ ಜಲಪಾತವಾಗಲಿ ನೀ ಗೈವ ಕಾರ್ಯ, ಯಶಗೊಳ್ಳುತ್ತಿರಲಿ ಕಡಲ ಔದಾರ್ಯ. ಸಾಧಿಸುವಾಗ, ಮನುಷ್ಯನಿಗೆ ಸಾಧಿಸುವಾಗ ಉಣ್ಣೋದಕ್ಕ ಅನ್ನ ಇರಬಾರ್ದಂತ, ಅಷ್ಟು ಬಡತನ ಇರಬೇಕು. ಬಡತನ ಇದ್ದಾಗ ಮಾತ್ರ ಸಾಧನೆ ಅನ್ನುವಂಥದ್ದು ಸಾಧ್ಯ ಆಗುತ್ತೆ. ಎಲ್ಲಾ ರೀತಿಯ ಸಂಪತ್ತು ಇದ್ದಾಗ ಸಾಧನೆ ಆಗೋದು ಬಹಳ ಕಡಿಮೆ. ಸಾಧಿಸುವಾಗ ಉಣ್ಣಲಿಕ್ಕೆ ಅನ್ನ ಇರಬಾರದು, ಸಾಧಿಸಿದ ಮೇಲೆ ಆ ಅನ್ನವನ್ನು ಉಣಿಯೋದಕ್ಕೆ ಸಮಯನೇ ಇರಬಾರ್ದಂತ. ಹಂಗ ನೀನು ಸಾಧನೆ ಮಾಡಬೇಕು. ಹಿಂಗೆ ಸಾಧನೆ ಮಾಡೋದು ಬಿಟ್ಟು, ಪಂಡಿತನಾಗೋದು ಬಿಟ್ಟು, ವಿದ್ಯೆ ಕಲಿಯೋದು ಬಿಟ್ಟು ಅರ್ಧಕ್ಕೆ ನೀನೇನಾದ್ರೂ ಮನೆಗಡೆ ಹೋದ್ರೆ ನಿನ್ನ ತಂದೆ ತಾಯಿಯ ಕನಸುಗಳು ನುಚ್ಚು ನೂರಾಗ್ತವಪ್ಪ. ನೀನು ಹೋಗ್ಬೇಡ, ನಿನ್ಗೇನು ಬೇಕು ನಾನೆಲ್ಲ ಕೊಡ್ತೀನಿ. ಊರಿಗೆ ಹೋಗ್ಬೇಕು, ತಂದೆ ತಾಯಿಗೆ ನೋಡ್ಬೇಕಂದ್ರೆ ನಾನು ನಿನಗೆ ಬಿಟ್ಟು ಬರ್ತೀನಿ, ಇನ್ನೊಂದು ಸಲ ಈ ತರ ವಿಚಾರವನ್ನು ನೀನು ಮಾಡಬೇಡ ಅಂತ ತಿಳಿ ಹೇಳ್ತಾನೆ. ತಿಳಿ ಹೇಳಿ ಅಲ್ಲೇ ಪಕ್ಕದೊಳಗೆ ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯನ್ನು ಒಂದು ತುಂಬು ಕೊಬ್ಬರಿ ಬಟ್ಟಲ, ಒಂದು ಕೊಬ್ಬರಿ ಗುಂಡನ್ನ ಆ ಮಗುವಿನ ಕೈಯೊಳಗೆ ಕೊಡ್ತಾರೆ. 10 ವರ್ಷದ ಬಾಲಕ. ಇವತ್ತು ನಿಮಗೆಲ್ಲ ಸಣ್ಣದನಿಸಬಹುದು,
ಏನೊಂದು ಸಣ್ಣ ಕೊಬ್ಬರಿ ಗುಂಡಲ್ಲ ಅನಿಸ್ಬೋದು. ಆದ್ರೆ ಬಡತನ, ಆ ಬಡತನದೊಳಗ ತಾಯಿ ಮನೆಯೊಳಗೆ ಹಬ್ಬದ ಊಟ ಮಾಡ್ಬೇಕಾದ್ರೆ ಏನಾದ್ರೂ ಕೊಬ್ಬರಿ ತಗೊಂಡು ಹಿಂಗೆ ಕುಟ್ಟಬೇಕಾದ್ರೆ 7 ಜನ ಮಕ್ಕಳಲ್ಲ, ಅಮ್ಮ ನನಗೊಂದಿಷ್ಟು ಕೊಬ್ಬರಿ ಕೊಡು ಅಂತಂದಾಗ ನಿನಗೆ ಕೊಟ್ರೆ ಅವ ಜಗಳ ಆಡ್ತಾನ, ಅವನಿಗೆ ಕೊಟ್ರೆ ಅವ ಜಗಳ ಆಡ್ತಾನ. ನಿನಗೆ ಕೊಬ್ಬರಿಗಳು ಕೊಡಲ್ಲ ಅಂತ ತಾಯಿ ಹೊಡಿತಿದ್ದಳು. ಒಂದು ಸಣ್ಣ ತುಣುಕು ಕೊಬ್ಬರಿ ಚಿಪ್ಪನ್ನ ಕೇಳಿದ್ದಕ್ಕೆ ತಾಯಿ ಹೊಡಿತಿದ್ದಳ. ಇವತ್ತು 4 ಜನ ತಿನ್ನುವಷ್ಟು ದೊಡ್ಡ ಕೊಬ್ಬರಿ ಬಟ್ಟಲ ನನಗೊಬ್ಬನಿಗೆ ಗುರುಗಳು ಕೊಟ್ಟರಲ್ಲ ಅಂತ ಕಣ್ಣಂಚಲ್ಲಿ ನೀರು ಫಳ 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 ಉದುರ್ತಾವೆ. ಕಲ್ಸಕ್ಕರೆ ಕೊಟ್ಟರು, ಒಣದ್ರಾಕ್ಷಿ ಕೊಟ್ಟರು, ಖುಷಿಯಿಂದ ತಿಂದ. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಅವಾಗೆಲ್ಲ 1 ರೂಪಾಯಿ ನೋಟು 2 ರೂಪಾಯಿ ನೋಟ್ ಇದ್ವಲ್ಲ, ಒಂದು 2 ರೂಪಾಯಿ ನೋಟು ಆ ಹುಡುಗ ಕೊಟ್ಟು, ನೋಡಪ್ಪ ನಿನಗೆ ಏನೇ ಬೇಕಾದರೂ ನನಗೆ ಕೇಳು, ನಾನು ಅದನ್ನೆಲ್ಲ ವಹಿಸ್ಕೊಡ್ತೀನಿ, ಇನ್ನೊಂದು ಸಲ ನೀ ಸಾಧನೆ ಮಾಡಲಾರ್ದ ಮನೆಗೆ ಹೋಗುವಂತ ವಿಚಾರವನ್ನು ಮಾಡಬೇಡ ಅಂತ ಹೇಳಿ ಆ ಹುಡುಗರು ಬುದ್ಧಿ ಹೇಳ್ತಾರೆ. ತಾಯಿ ತಂದಿ ನೀವಾಗಿ ಬದುಕೆಲ್ಲ ನಿಮಗಾಗಿ, ನನ್ನೆರಳ ಗೋಡೆಯೊಳಗೆ ಹರಿಗಳು ನೀವಾಗಿ, ಇರುವೆ ಶಾಂತ ವಿರೇಶ. ಹೇ ದೇವಾ ಗುರುದೇವ ಜಗದೋವ ಹೇ ದೇವಾ ಗುರುದೇವ ಜಗದೋವ ತಾಯಿ ತಂದಿ ನೀವಾಗಿ ಬದುಕುವ ನಿಮಗಾಗಿ, ನನ್ನೆರಳ ಗೋಡೆಯೊಳಗೆ ಹರಿಗಳು ನೀವಾಗಿ, ಇರುವೆ ಶಾಂತ ವಿರೇಶ. ಇರುವೆ ಶಾಂತ ವಿರೇಶ. ಹೇ ದೇವಾ ಗುರುದೇವ ಜಗದೋವ.
ಕರುಣ ರಸದ ಕೋಡಿ ಹರಿವ ಕಟಾಕ್ಷದ ವರ ಪುಣ್ಯಮಯ ಶರೀರದ ಪರತತ್ವ ಅರಪು ಆಲಾಪದ ಸದ್ಗುರು ಇರಲೆನ್ನ ಮಾನಸದೋಳು ಅಂತ ನಿಜಗುಂಶಿಗಳು. ದಯಾಮಯ ಕರುಣಾಮಯ, ಅಂಥ ಕರುಣಾಮಯಿ ಗುರುಗಳು ಆ ವಿದ್ಯಾರ್ಥಿಯನ್ನು ಹೀಗೆ ಕೂಡಿಸ್ಕೊಂಡು ಹೇಳಿದ್ರಲ್ಲ, ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮೇಲೂ ಸಹಿತ ವಿಶೇಷವಾಗಿರುವಂತಹ ಕಾಳಜಿ. ಯಾವ ಹುಡುಗರಿಗೂ ಸಹಿತ ಏನೂ ತೊಂದರೆ ಆಗಬಾರ್ದು, ಅವರೆಲ್ಲ ಸುಸಂಸ್ಕೃತರಾಗಬೇಕು, ಸಮಾಜಕ್ಕೆ ಮಾದರಿ ಆಗಬೇಕು. ಕುಮಾರೇಶ್ವರರ ವೈದಿಕ ಪಾಠಶಾಲೆಯಲ್ಲಿ ಕಲಿತಂತ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಸಮಾಜಕ್ಕೆ ಆದರ್ಶ ಸ್ವಾಮಿಯಾಗಿ ಬಾಳ್ಬೇಕು ಅಂತೇಳಿ ಕನಸನ್ನು ಕಟ್ಟಿದ್ರು ಶಾಂತವೀರ ಪಟ್ಟಾಧ್ಯಕ್ಷರು. ಅವತ್ತಿನ ಕಾಲಕ್ಕೆ ಬಹಳ ಬಡತನ ಇತ್ತು. ಆಶ್ರಮವನ್ನ, ಈ ಮಠವನ್ನ ನಡೆಸಬೇಕಾಗಿತ್ತು ಅಂದ್ರೆ ಜೋಳಿಗೆಯನ್ನ ಹಿಡ್ಕೊಂಡು ಹಗಲು ಇರಳು ಅನ್ನದೆ ಸಂಚಾರ ಮಾಡಬೇಕಾಗಿತ್ತು. ಗಡಿಯೊಳಗ ಯೋಧ ಮಲಗಬಾರ್ದು, ಗುಡಿಯೊಳಗ ಯೋಗಿ ಮಲಗಬಾರ್ದು. ಗಡಿಯೊಳಗ ಯೋಧ ಮಲಗಿದ್ರ ದೇಶ ಉಳಿಯೋದಿಲ್ಲ, ಗುಡಿಯೊಳಗ ಯೋಗಿ ಮಲಗಿದ್ರ ಧರ್ಮ ಉಳಿಯೋದಿಲ್ಲ. ಹೀಗೆ ಜೋಳಿಗೆನ ಹಿಡ್ಕೊಂಡು ಅನೇಕ ಊರುಗಳನ್ನ ಸಂಚಾರ ಮಾಡಿ ಎಲ್ಲೆಲ್ಲಿಂದೋ ಒಟ್ಟುಗಳನ್ನು ಕರ್ಕೊಂಡು ಬಂದು ಆಶ್ರಮದಲ್ಲಿ ಇಟ್ಕೊಂಡು ಅನ್ನ ಅರಿವೆ ವಿದ್ಯೆಯನ್ನು ಕೊಟ್ಟು ಕಾಪಾಡ್ತಿದ್ರು. ಬಹುಶಃ ಅವತ್ತು ಬಡತನ ಇರಬಹುದು, ಆದರೆ ಪ್ರಸಾದಕ್ಕೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಜೋಳದ ನುಚ್ಚು, ಸಂಗಟಿ, ಸಾರು, ಅದರ ಮುಂದೆ ಯಾವ ಪರಮಾನ್ನವನ್ನು ತಂದಿಟ್ರು ಸಹಿತ ಏನು ಶಾಂತವೀರ ಪಟ್ಟಾಧ್ಯಕ್ಷರು ಎಡೆ ಮಾಡಿರುವಂತ ಪ್ರಸಾದದ ಮುಂದೆ ಅದು ತೃಣದ ಸಮಾನವಾಗಿ ಕಾಣ್ತಿತ್ತು. ಯಾಕಂದ್ರೆ ಅದ್ರ ಮೇಲೆ ಗುರುಪ್ರೇಮ ಅನ್ನುವಂಥದ್ದಿತ್ತು. ಇವತ್ತೇನು ಬಿಡ್ರಿ, ಅಮೃತ ಏನು ಬೇಡಿದ್ದನ್ನ ಉಣ್ಣುವಷ್ಟು ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂದ್ರೆ ಪರಮ ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರ ಅಂದಿನ ಶ್ರಮ. ಕಾಣುವ ಮರ ನಿಂತಿದೆ, ಕಾಣದೇ ಇರುವ ಬೇರಿನ ಆಧಾರದಿಂದ. ಕಾಣುವ ಈ ದೇಹ ನಿಂತಿದೆ, ಕಾಣದೇ ಇರುವ ಉಸಿರಿನ ಸಹಾಯದಿಂದ. ಹಾಗೆ ಕಾಣುವ ಇಷ್ಟೆಲ್ಲ ವಿಜೃಂಭಣೆ, ವೈಭವ, ಆಚರಣೆ ಎಲ್ಲವೂ ಸಹಿತ ನಡೀತಾ ಇರೋದು ಭೌತಿಕ ರೂಪದಿಂದ, ದೇಹ ರೂಪದಿಂದ ಕಾಣದೆ ಜಾಗೃತ ಗದ್ದಿಗೆಲ್ಲ ಕೂತ್ಕೊಂಡೇ ನಮ್ಮನ್ನೆಲ್ಲ ಕಾಯ್ತಾ ಇರುವಂತ ಪರಮ ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರ ಕೃಪಾಶೀರ್ವಾದ. ಇಂಥ ಪಟ್ಟಾಧ್ಯಕ್ಷರು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಇದ್ರಲ್ಲ, ಅವತ್ತು ಆ 10 ವರ್ಷದ ಬಾಲಕನಿಗೆ ಏನು ಅಷ್ಟೆಲ್ಲ ಹೇಳಿ ಅವನನ್ನು ಆಶ್ರಮದಲ್ಲಿ ಇಟ್ಕೊಂಡ್ರಲ್ಲ, ಅವರು ಬೇರೆ ಯಾರೂ ಅಲ್ಲ, ಅವತ್ತಿನ 10 ವರ್ಷದ ಬಾಲಕ ಇವತ್ತು 60 ದಾಟಿದ್ರೂ ಸಹಿತ ಗುರುವಿನ ಋಣ ತೀರಿಸೋದಕ್ಕಾಗಿ ಆಶ್ರಮದಲ್ಲಿ, ಮಠದಲ್ಲಿ ಹಗಲು ರಾತ್ರಿ ಈ ಮಠದ ಏಳಿಗೆಗಾಗಿಯೇ ದುಡಿತಾ ಇರುವಂತಹ ಪ್ರತಿ ಕ್ಷಣವೂ ಸಹಿತ ತಮ್ಮ ದೇಹವನ್ನು ಒಂದು ಊದು ಕಡ್ಡಿ ಸುಟ್ಟುಕೊಂಡ ಹಾಗೆ, ಗಂಧದ ಕೊರಡನ್ನು ತನ್ನನ್ನು ತಾವು ಸವಿಸ್ಕೊಂಡು ಮತ್ತೊಬ್ಬರಿಗೆ ಸುಗಂಧ ಕೊಡೋ ಹಾಗೆ ಏನು ಆಶ್ರಮಕ್ಕಾಗಿ, ಮಠಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಲ್ಲ ಪರಮ ಪೂಜ್ಯ ಶಿವಬಸವಿ ಆರಾಧ್ಯ ಮಠ ಗುರುಗಳೇ ಅವತ್ತು 10 ವರ್ಷದ ಬಾಲಕ. ಅಷ್ಟು ಮಟ್ಟಿಗೆ ಗುರುವಿನ ಋಣ, ಸಮಾಜದ ಋಣ, ದೇವರ ಋಣ, ತಾಯಿ ಋಣ ತೀರಿಸೋದಕ್ಕಾಗೋದಿಲ್ಲ. ಅಂಥ ಗುರುವಿನ ಋಣವನ್ನು ನಾವೆಲ್ಲರೂ ಸಹಿತ ತೀರಿಸೋ ಪ್ರಯತ್ನವನ್ನು ಮಾಡಲೇಬೇಕು. 1935-36 ಸಮಯ ಗದುಗಿನ ಪಂಚಾಕ್ಷರಿ ಗವಾಯಿಗಳಿಗೆ ಬಹಳ ಬಡತನ, ವಿಪರೀತವಾಗಿರುವಂತ ಬರಗಾಲ. ಎಷ್ಟು ಮಟ್ಟಿಗೆ ಬರಗಾಲ ಇತ್ತು ಅಂದ್ರೆ ಅವರು ಸಾಲವನ್ನ ಮಾಡಿ ಆಶ್ರಮವನ್ನು ನಡೆಸಬೇಕಾದಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಂತ ಒಬ್ಬ ಸಮರ್ಥ ಶಿಷ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ನಿವೇದನೆಯನ್ನು ಮಾಡ್ಕೊಂತಾರೆ. ಬುದ್ಧಿ, ನಮಗಾಗಿರೋ ಸಾಲ ಎಲ್ಲ ಬಗೆಹರಿಬೇಕು, ನಾವು ಸಹಿತ ಸುಸಜ್ಜಿತವಾಗಿ ಆಶ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರೆ ನನ್ನಲ್ಲೊಂದು ಉಪಾಯ ಇದೆ.
ಏನು? ನಾವೊಂದು ನಾಟ್ಯ ಸಂಘವನ್ನ ಸ್ಥಾಪನೆ ಮಾಡೋಣ. ನಮ್ಮ ಉಸಿರಿನ ಒಡೆಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಹೆಸರಿನ ಮೇಲೆ ಕುಮಾರೇಶ್ವರ ಕೃಪಾಪೋಷಿತ ನಾಟ್ಯ ಸಂಘವನ್ನು ಸ್ಥಾಪನೆ ಮಾಡಿ ನಾಟಕವನ್ನು ಆಡಿಸೋಣ. ಇವತ್ತಿನ ಮಟ್ಟಿಗೆ ತುಂಬಾ ಜನಪ್ರಿಯ ಮನೋರಂಜನೆಯ ಮಾಧ್ಯಮ ಅಂದ್ರೇನೆ ನಾಟಕ. ಆ ನಾಟಕವನ್ನು ಆಡಿಸಿದಾಗ ದುಡ್ಡು ಹರಿದು ಬರುತ್ತಲ್ಲ, ಆ ದುಡ್ಡಿನಿಂದ ಸಾಲವನ್ನು ತೀರಿಸಿ ಆಶ್ರಮವನ್ನು ನಡೆಸೋಣ ಅಂದಾಗ ಪಂಚಾಕ್ಷರಿ ಗವಾಯಿಗಳು ಒಪ್ಪಲಿಲ್ಲ. ಆಶ್ರಮಕ್ಕೆ ಕೆಟ್ಟ ಹೆಸರು ಬರ್ಬೋದು ಪುಟ್ಟಯ್ಯ, ಆಚಾರ ವಿಚಾರಕ್ಕೆ ಹೆಸರಾಗಿರುವಂತ ಕುಮಾರೇಶ್ವರನ ಹೆಸರನ್ನ ನಾಟ್ಯ ಸಂಘಕ್ಕೆ ಇಟ್ಟು ಅಲ್ಲೇನಾದ್ರೂ ಅಚಾತುರ್ಯಗಳ ನಡೆದು ಹೋದ್ರೆ ಕುಮಾರಕ್ಕೆ ಕೆಟ್ಟ ಹೆಸರಪ್ಪ, ಬೇಡ ಬೇಡ ಅಂತ. ಆಶ್ರಮದ ಸಾಲ, ಗುರುಗಳು ಕಷ್ಟ, ಕಣ್ಣಾರೆ ಕಂಡಂತ ಸಮರ್ಥ ಶಿಷ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ನಿವೇದನೆ ಮಾಡ್ಕೊಂತಾರ. ಬುದ್ಧಿ ನೀವು ಅನ್ಕೊಂಡಂಗ ಗಂಡು ಹೆಣ್ಣು ಕೂಡಿ ನಾಟಕ ಮಾಡೋದು ಬೇಡ. ಗಂಡು ಮಕ್ಕಳೇ ಹೆಣ್ಣಿನ ವೇಷ, ಸ್ತ್ರೀ ವೇಷವನ್ನ ಧಾರಣೆ ಮಾಡಿ ನಾಟಕವನ್ನು ಮಾಡಲಿ. ಆ ನಾಟಕವನ್ನು ಮಾಡುವಂತ ಶಕ್ತಿ, ಸಾಮರ್ಥ್ಯ, ಕಲೆ ಕುಮಾರೇಶ ನಮ್ಮ ಆಶ್ರಮದ ಮಕ್ಕಳಿಗೆ ಕೊಟ್ಟಾನ. ಆ ಆಶ್ರಮದ ಮಕ್ಕಳು ನಾಟಕವನ್ನು ಆಡ್ಲಿ, ನೀವು ಅಪ್ಪಣೆ ಕೊಟ್ಟರೆ ಸಾಕು, ಕುಮಾರೇಶನ ಆಶೀರ್ವಾದ ಇದ್ದಂಗೆ ಆಗಲಿ ಅಂತಂದ್ರು. ಕುಮಾರೇಶ್ವರನ ಕೃಪಾಪೋಷಿತ ನಾಟ್ಯ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಮೊಟ್ಟ ಮೊದಲು ಆಡಿರುವಂತ ನಾಟಕ ಸಿದ್ದರಾಮೇಶ್ವರ ನಾಟಕ. ನಂತರ ಹೇವರೆಡ್ಡಿ ಮಲ್ಲವನ ನಾಟಕವನ್ನು ಆಡಿ ಆಶ್ರಮದ ಸಾಲವನ್ನೆಲ್ಲ ತೀರಿಸಿದ್ರು, ಮೇಲೆ ಹೊಲವನ್ನು ಸಹಿತ ಖರೀದಿ ಮಾಡಿದ್ರು. ಗುರುವಿನ ಋಣವನ್ನ ತೀರಿಸಕ್ಕಾಗೋದಿಲ್ಲ, ಆದ್ರೆ ಗುರುವಿನ ಕಷ್ಟದ ಒಂದಿಷ್ಟು ಬೆಂಗಾವಲಾಗಿ ಆಧಾರವಾಗಿ ನಿಲ್ಲುವಂತ ಶಕ್ತಿ ಶಿಷ್ಯರೊಳಗ, ಗುರುವಿನ ಹೆಸರನ್ನು ಹೇಳುವಂತ ಆ ಒಂದು ಬುದ್ಧಿ ನಮಗೆಲ್ಲ ಇರಬೇಕಾಗಿತ್ತು. ಶಾಂತವೀರ ಪಟ್ಟಾಧ್ಯಕ್ಷರು ಎಷ್ಟರ ಮಟ್ಟಿಗೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಶಾಂತವೀರ ಪಟ್ಟಾಧ್ಯಕ್ಷರು ಎಷ್ಟು ಪರಸ್ಪರ ಗುರು ಶಿಷ್ಯ ಪ್ರೇಮ ಇತ್ತು ಅನ್ನೋದಕ್ಕೆ ಸಾಕ್ಷಿ ಹೇಳೋದಾದ್ರೆ, ಅವರಿಗೆ ಪ್ರಸಾದಕ್ಕೆಲ್ಲ ಶಾಂತವೀರ ಪಟ್ಟಾಧ್ಯಕ್ಷರ ಮಡಿಯಿಂದ ಮಾಡ್ತಿದ್ರು. ಶಾಂತವೀರ ಪಟ್ಟಾಧ್ಯಕ್ಷರು ಯೋಗದೊಳಗೆ ಹೆಂಗ ಪರಿಣಿತರಾಗಿದ್ರು, ಹಾಗೆ ಆಯುರ್ವೇದದ ವೈದ್ಯಕೀಯದೊಳಗೆ ಹೆಂಗ ಪರಿಣಿತರಾಗಿದ್ರು, ಅಷ್ಟೇ ಚಂದ ಭಸ್ಮವನ್ನು ತಯಾರು ಮಾಡ್ತಿದ್ರು. ಶಾಂತವೀರ ಪಟ್ಟಾಧ್ಯಕ್ಷರು ತಯಾರು ಮಾಡಿರುವಂತ ಭಸ್ಮ ಅಂದ್ರೆ ಹಾನಗಲ್ ಕುಮಾರಸ್ವಾಮಿ ಬಹಳ ಪ್ರೀತಿ ಅದು. ಯಾಕಂತಂದ್ರೆ ಅವರು ಶಾಂತವೀರ ಪಟ್ಟಾಧ್ಯಕ್ಷರ ಮನಸ್ಸೆಷ್ಟು ಮೃದು ಆಗಿರ್ತಿತ್ತಲ್ಲ, ಅವರು ತಯಾರು ಮಾಡಿರುವಂತ ಭಸ್ಮವು ಅಷ್ಟೇ ಮೃದುವಾಗಿರ್ತಿತ್ತು. ಶಾಂತವೀರ ಪಟ್ಟಾಧ್ಯಕ್ಷರು ಬಡತನದ ಬೆಂಕಿಯಲ್ಲಿ ಹೆಂಗ ಬೆಂದಿದ್ರಲ್ಲ, ಆ ವಿಭೂತಿಗಳು ಸಹಿತ ಅಷ್ಟೇ ಬೆಂಕಿಯಲ್ಲಿ ಬೆಂದಿರ್ತಿದ್ವು. ಅವರು ಯೋಗಾಭ್ಯಾಸವನ್ನು ಮಾಡಿ ತನ್ನ ಕಾಯವನ್ನು ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ರಲ್ಲ, ಅವರು ತಯಾರು ಮಾಡಿರುವಂತ ವಿಭೂತಿ ಗಟ್ಟಿಗಳು ಸಹಿತ ಅಷ್ಟೇ ಗಟ್ಟಿಯಾಗಿರ್ತಿದ್ವು. ಅವನು ಬಹಳ ಪ್ರೀತಿಯಿಂದ ಬಳಸ್ತಿದ್ರು ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಇದಕ್ಕೆ ಜೀವಂತ ಉದಾಹರಣೆ ಅಂತಂದ್ರೆ, ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಯರಾದಾಗ ಅವರ ಕ್ರಿಯಾ ಸಮಾಧಿಗೆ ಮೊಟ್ಟ ಮೊದಲು ಬಳಸಿರುವಂತ ವಿಭೂತಿಗಳು ಯಾವ ಅಂದ್ರೆ ಪರಮಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರು ತಯಾರು ಮಾಡಿರುವಂತ ವಿಭೂತಿಗಳನ್ನೇ ಮೊಟ್ಟ ಮೊದಲು ಬಳಸ್ತಾರೆ. ಅಷ್ಟು ಗುರು ಪ್ರೇಮ, ಶಿಷ್ಯ ಪ್ರೇಮ ಅವ್ರದ್ದಾಗಿತ್ತು. ಕುಮಾರಜ್ಜವರು ಲಿಂಗೈಕ್ಯರಾದ ಮೇಲೆ ಶಾಂತವೀರ ಪಟ್ಟಾಧ್ಯಕ್ಷರು ಬಹಳ ನೊಂದ್ಕೊಂತಾರೆ. ಹಿಂಗೆ ನೊಂದ್ಕೊಂಡು ಸಿಂದಗಿಗೆ ಬಂದಾದ್ಮೇಲೆ ಅವ್ರಿಗೆ ಇನ್ನೂ ಜ್ಞಾನದ ಹಸಿವಿತ್ತು, ಇನ್ನೂ ಕಲಿಬೇಕು, ಇನ್ನೂ ಶಾಸ್ತ್ರದೊಳಗ ಪ್ರವೀಣತೆಯನ್ನು ನಾನು ಸಾಧಿಸ್ಬೇಕು ಅಂತ ಹೇಳಿ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗ್ಬೇಕು ಅಂತಂದ್ರ ಬಹಳ ದುಡ್ಡು ಬೇಕಲ್ಲ, ಬಹಳ ದುಡ್ಡು ಖರ್ಚಾಗತ್ತೆ. ಕಾಶಿಗೆ ಹೋಗ್ಬೇಕಂತಂದ್ರ ಬಡತನ ಮನೆಯೊಳಗೆ ಕಿತ್ತು ತಿಂತಾ ಇತ್ತು. ಅವಾಗಿನ್ನೂ ಶಾಂತವೀರ ಪಟ್ಟಾಧ್ಯಕ್ಷರಾಗಿರ್ಲಿಲ್ಲ. ಮನೆಯೊಳಗೆ ಕೇಳ್ತಾರೆ, ತಂದೆ, ನಾನು ಕುರಾನ್ನ ಭಿಕ್ಷೆಯನ್ನು ಮಾಡಿ ಬಂದ ಭಿಕ್ಷೆಯಿಂದ ಬಂದಂತ ದ್ರವ್ಯದಿಂದ ಮಕ್ಕಳನ್ನ ಸಾಕೋದಕ್ಕೆ ನನ್ನ ಜೀವನ ಹೋಗುತ್ತ, ಇನ್ನು ನಿನ್ನ ಕಾಶಿಗೆ ಹೋದಕ್ಕೆ ನಾನು ಹೆಂಗೆ ಕಳಿಸಲಿ ಅಂತ ಲಿಂಗಾರ್ಯನಿಗೆ ಕೇಳಿದಾಗ, ತಾಯಿ, ಆ ತಾಯಿಯನ್ನು ನಾವು ನೆನೆಸ್ಬೇಕು. ಪೂಜ್ಯರ ಪೂರ್ವಾಶ್ರಮದ ತಾಯಿ ಹೇಳ್ತಾಳ, ನೀನು ಕಾಶಿಗೆ ಹೋಗಿ ಅಭ್ಯಾಸ ಮಾಡೋದೇ ಖರೆ, ಆದ್ರೆ ನೀವೇನು ಚಿಂತೆ ಮಾಡಬೇಡ, ನಾನು 2 ಎಮ್ಮೆ ಸಾಕಿ ಹೈನು ಮಾಡಿ ಹಾಲು ಮಾರಿ ಹಣವನ್ನ ಸಂಗ್ರಹ ಮಾಡಿ ನಿನಗೆ ಕಾಶಿಗೆ ಕಳಿಸ್ತೀನಿ ಅಂತ ತಾಯಿ ಧೈರ್ಯವನ್ನು ಹೇಳಿದ್ರಂತ. ಹಾಗೆ ಮಾಡಿ ಹಾಲು ಮಾರಿ ದ್ರವ್ಯವನ್ನು ಸಂಗ್ರಹ ಮಾಡಿ ದುಡ್ಡು ಕೊಟ್ಟು ಶಾಂತವೀರನಿಗೆ, ಅಂದ್ರೆ ಅವತ್ತಿನ ಲಿಂಗಾರ್ಯನಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ಕಾಶಿಗೆ. ಅಲ್ಲಿ ಆಶ್ರಯ ಇರಲಿಲ್ಲ, ಕಾಶಿ ಒಳಗ ಮಾತಾಡಕ್ಕೆ ಹಿಂದಿ ಬರ್ತಿರ್ಲಿಲ್ಲ. ಅಲ್ಲಿ ಬೇರೊಂದು ಪಾಠಶಾಲೆಗಳು ಇದ್ದುಕೊಂಡು
ಯೋಗಾಭ್ಯಾಸದ ಜೊತೆಗೆ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಅಲ್ಲಿನ ಮಠದ ರೀತಿ ನೀತಿಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಬಂತು. ಆ ಹಾಸ್ಟೆಲ್ ಒಳಗೆ ಇರುವಂತ ಆ ಮಠದ ವ್ಯವಸ್ಥಾಪಕರು ಅಲ್ಲಿರುವಂತ ಎಲ್ಲ ಸಿಬ್ಬಂದಿಗಳು ಏನ್ ಹೇಳಿದ್ರು ಅಂತಂದ್ರ, ನೀವು ನಿಂತ್ಕೊಂಡು ಸಾಧನೆ ಮಾಡೋದೇ ಆದ್ರೆ, ಈ ಪಾಠಶಾಲೆಗೆ ಇದ್ಕೊಂಡು ಈ ನಮ್ಮ ಹಾಸ್ಟೆಲ್ ಒಳಗೆ ಇದ್ಕೊಂಡು ನೀವೇನಾದ್ರೂ ಸಾಧನೆ ಮಾಡೋದೇ ಆದ್ರೆ ನೀವು ಈ ಮಠದ ಶಿಷ್ಯರು ಅಂತ ಹೇಳಿಕೊಂಡು ಅಭ್ಯಾಸ ಮಾಡಬೇಕು. ಅಂದ್ರೆ ನಿಮಗಿಲ್ಲಿ ಅವಕಾಶ, ಅಂದ್ರೆ ನಿಮಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈ ಮಠದ ಶಿಷ್ಯರಲ್ಲ ಅಂತ ನೀವೇನಾದ್ರೂ ಹೇಳೋದಾದ್ರೆ ನಿಮ್ಮ ವ್ಯವಸ್ಥೆ ನೀವು ನೋಡ್ಕೊಳ್ರಿ ಅಂತಂದಾಗ, ಉಡೋ ಬಟ್ಟೆ ನಮ್ದು, ತಿನ್ನೋ ಅನ್ನ ನಮ್ದು. ಕೇವಲ ಶಿವಯೋಗ ಮಂದಿರದಲ್ಲಿ ಇರುವಂತ ನಾವು ಸಾಧಕರು, ಆಚಾರವಂತರು. ನಾವು ಪೂಜೆ ಮಾಡ್ಕೋಬೇಕಾದ್ರೆ ನಮ್ಗೆ ಬಾವಿ ನೀರೇ ಬೇಕು, ನದಿ ನೀರೇ ಬೇಕು. ನಲ್ಲಿಯಿಂದ ಬರುವಂತ ನೀರು ಪೂಜೆಗೆ ಯೋಗ್ಯ ಅಲ್ಲ. ಇಲ್ಲಿ ನದಿ ಅದ, ಇಲ್ಲಿ ಬಾವಿ ಅದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮಠದೊಳಗೆ ನಾವು ಓದಿವಿ. ಈ ಒಂದು ಜರೂರತ್ತನ್ನ ಇಟ್ಕೊಂಡು ನಾವು ನಿಮ್ಮ ಶಿಷ್ಯರು ಅಂತ ಹೇಳ್ಕೊಳ್ತಿರಲ್ಲ, ನಮಗದು ಇಷ್ಟ ಇಲ್ಲ. ನಮಗ ದೇಹಕ್ಕ ಆಧಾರ, ನಮಗ ಜ್ಞಾನ ಕೊಟ್ಟವನು ಕುಮಾರೇಶ. ನಾವು ಎಂದೆಂದಿಗೂ ಅಂದಿಗೂ ಇಂದಿಗೂ ಮುಂದೂ ಸಹಿತ ಕುಮಾರೇಶನ ಶಿಷ್ಯರಾಗಿ ಇರ್ತೀವಿ. ನಿಮ್ಮ ಮಠದೊಳಗೆ ನಾವು ಇರೋದಿಲ್ಲ ಅಂತ ಮಠವನ್ನು ತ್ಯಜಿಸಿ ಬೇರೊಂದು ಕಡೆ ಆಸೆಯನ್ನು ಪಡ್ಕೊಳ್ತಾರೆ. ಶಾಂತಿ ಪಕ್ಷ ಕುಮಾರೇಶನ ಆಶೀರ್ವಾದವೇ ಏನು, ಮತ್ತೆ ಅವರಿಗೆ ಮತ್ತೊಂದು ಆಧಾರ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ನಾವೆಲ್ಲರೂ ಸಹಿತ ಅಂಥ ಗುರುವಿನ ಕೃಪೆಗೆ ಪಾತ್ರರಾಗಬೇಕು. ಅಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ರಥೋತ್ಸವದ ನಿಮಿತ್ತವಾಗಿ ಪರಮ ಪೂಜ್ಯ ಮಹಂತ ಪ್ರಭುಗಳು ಇವತ್ತು ಶಿವಯೋಗ ಮಂದಿರಕ್ಕೆ ದಯಮಾಡಿಸಿದ್ದಾರೆ. ಹಿಂದಿನ ಜಗದ್ಗುರು ಮಹಾಸನ್ನಿಧಿಯವರು, ಗದಗಿನ ಜಗದ್ಗುರು ಮಹಾಸನ್ನಿಧಿಯವರು ಯಾವಾಗಲೂ ಅಪ್ಪಣೆ ಮಾಡ್ತಿದ್ರು, ಇವತ್ತಿನ ಆಧುನಿಕ ಸ್ವಾಮಿಗಳಾದಂಥವರು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಜಾಣರಾಗಬೇಕು. ದೊಡ್ಡ ದೊಡ್ಡ ಯೂನಿವರ್ಸಿಟಿ ಒಳಗೆ ಅವರ ಪದವಿಯನ್ನು ಸಂಗ್ರಹ ಮಾಡಬೇಕು. ಅವರು ಜ್ಞಾನವಂತರಾದ್ರೆ ಮಾತ್ರ ಭಕ್ತರ ಅಜ್ಞಾನವನ್ನು ಕಳೆಯುವುದಕ್ಕೆ ಸಾಧ್ಯ ಆಗುತ್ತೆ.